ವಿನೋದ ಆ ಕಾರ್ಯದನ್ನ ಕಳೆಯದೇನೆ ಕೇವಲ ಓಂ ನಮಃ ಶಿವಾಯ ಸಾಕು. 1,00,000 ಬೇಕಾದ್ರೆ ಜಪ ಮಾಡಬಹುದು ನಮಃ ಶಿವಾಯ ಅಂತ ಮಹಾಮಂತ್ರ. ಈ ಮಂತ್ರೋದ್ಧಾರ ಹೇಗಾಯಿತು? ವಾಮದೇವ ಋಷಿಯನ್ನು ನಾವು ಹೇಳ್ತೇವೆ. ಆದರೂ ಕೂಡ ವೇದ ಪರಮಾತ್ಮನ ಬಾಯಿಯಿಂದ ಹೊರಹೊಮ್ಮಿದಂಥ ಮಹಾಮಂತ್ರ ಅನ್ನೋದು ಓಂ ನಮಃ ಶಿವಾಯ. ಸರ್ವಶ್ರೇಷ್ಠವಾದ ಶಿವಪಂಚಾಕ್ಷರಿ ಜಪ ಅನ್ನುವಂಥದ್ದು. ಕಾರಣ ಇಷ್ಟೇ, ಎಲ್ಲ ಮಂತ್ರಗಳನ್ನ ಪುರಾಣಗಳಲ್ಲಿಯೋ ಶಾಸ್ತ್ರಗಳು ಅಲ್ಲಿ ಸಾರಿರ್ತಾರೆ, ತಂತ್ರಶಾಸ್ತ್ರಗಳಲ್ಲಿ. ಆದರೆ ಓಂ ನಮಃ ಶಿವಾಯ ಅನ್ನುವಂಥ ಈ ಪಂಚಾಕ್ಷರಿ ಮಂತ್ರ ಅನ್ನೋದು ವೇದದಲ್ಲೇ ಬರುವಂಥ. ಇವತ್ತು ನೀವು ಕೇಳಿರ್ಬೋದು, ಈಗಾಗಲೇ ನಾವು 121 ಬಾರಿ ಶತರುದ್ರಾಭಿಷೇಕ, ನೀವೆಲ್ಲ ಶತರುದ್ರಾಭಿಷೇಕ ಸೇವೆ ಕೊಡ್ತೀರಲ್ಲ, 121 ಬಾರಿ ಶತರುದ್ರಾಭಿಷೇಕ, 22 ಪುರೋಹಿತರು ವ್ಯಕ್ತಿಪರೇಣಿಯರು ಸೇರಿ ಸುಮಾರಾಗಿ 3-4 ದಿವಸ ಕಾಲ ಬೆಳಿಗ್ಗೆ ಸಂಜೆ ಸೇರಿ ಅಷ್ಟು 121 ಬಾರಿ ರುದ್ರ, ಅಂದರೆ 1333 ಆಗುತ್ತೆ. ಅಷ್ಟು ಬಾರಿ ರುದ್ರವನ್ನು ಜಪಿಸಿದರು. ಆಮೇಲೆ ದಶಾಂಶ ತರ್ಪಣಾದಿಗಳಲ್ಲಿ ಇವತ್ತು ಹಾಲು ಮತ್ತು ಜೇನುಗಳಿಂದ ದೇವರಿಗೆ ತರ್ಪಣ ಹಾಗೂ ಬಿಲ್ವಾರ್ಚನೆ 1 ಬಾರಿ. ಅಲ್ಲಿ ಕೂಡ ಕ್ರಮಾರ್ಚನೆ, ಆ ರುದ್ರ ಮಂತ್ರಕ್ಕೆ ಕ್ರಮಪಾಠದಿಂದ ಅದನ್ನು ಅರ್ಚನೆಯನ್ನು ಮಾಡಿ ಆಗಿದೆ. ಆಮೇಲೆ ಇವತ್ತು 22,494 ಆಗುತ್ತೆ. ಮಹಾರುದ್ರ ಪುರಸ್ಕರಣ ಅಂತ ಹೇಳಿದೆ 22,494 ಆಗುತ್ತೆ. ನಾವು 13 ಜನ ಕುಳಿತುಕೊಂಡು 11 ಬಾರಿ ಪಾರಾಯಣ ಹೋಮ ಮಾಡಿರ್ತೇವೆ. ಒಂದೊಂದು ಬಾರಿಗೆ 169 ಆಹುತಿ ಲೆಕ್ಕ. ಗಣಿತ ಗೊತ್ತಿದೆ, ಎಲ್ಲ ಲೆಕ್ಕ ಗೊತ್ತಿದ್ದವರು. 22,490 ಬಾರಿ ಎಳ್ಳು, ಭತ್ತ ಮತ್ತು ತ್ರಿಮಧು ಅನ್ನುವಂತಹಕ್ಕೆ ಅತ್ಯಂತ ರುಚಿಕರವಾದಂತಹ ನೀರು, ತುಪ್ಪ, ಸಿಹಿ ಈ ಪದಾರ್ಥಗಳಿಂದ ಮಿಶ್ರವಾದಂತಹ ಆ ದ್ರವ್ಯಗಳನ್ನು ಸಮರ್ಪಣೆ ಮಾಡಿರ್ತೇವೆ. ಇನ್ನು ರುದ್ರ ಯಂತ್ರದಲ್ಲಿ ಅಧಿಷ್ಠಾನವಾದಂತಹ ಆ ದೇವರೆಲ್ಲ ಇರ್ತಾರೆ. ಪರಿವಾರ ಗಣನು ರುದ್ರ ಪ್ರಭಾವ ಒಬ್ಬರೇ ಬರಲ್ಲ, ಅವನ ಪರಿವಾರ ಕೈಲಾಸವಾದರೆ ಇಡೀ ಕೈಲಾಸವೇ ಬಂದ್ಬಿಡುತ್ತೆ. ಆ ಪರಿವಾರ ಗಣಗಳಿಗೆ ವಿಶೇಷವಾಗಿ ತುಪ್ಪದಿಂದಲೂ ಎಳ್ಳಿಂದಲೂ ಆಹುತಿ ಎನ್ನುವಂತ. ಇನ್ನು ವಸೋದ್ಧಾರ, ಈ ಮಹಾಸುರನಿಗೆ ನೋಡ್ತೀರಿ, ಈಗ ಅರ್ಚಕರು ಬಂದವರೇ ಮಾಡ್ತೇವೆ. ವಸೋದ್ಧಾರ, ವಸು ಅದು ಸಂಪತ್ತು ಬರ್ತಾ ಇರಬೇಕು. ವಸೋದ್ಧಾರ, ಆ ತುಪ್ಪದ ಧಾರೆ ನಿರಂತರವಾಗಿ ಸುರಿತಾ ಇರಬೇಕು. ಅದೇ ರೀತಿ ನಮ್ಮ ಬಾಳಲ್ಲಿ ಸಂಪತ್ತು ಬರ್ತಾ ಇರುತ್ತೆ. ನಮ್ಮ ವಸೋದ್ಧಾರ ಯಾಕೆ ಈಶ್ವರನಿಗೆ ವಸೋದ್ಧಾರ ಮಾಡಬೇಕು ಅಂತ? ಈಶ್ವರನ 2 ಮುಖ. ಎಷ್ಟೋ ಜನ ಹೇಳ್ತಾರೆ ಸಿಟ್ಟು ಬಂದಾಗಲ್ಲ, ನೋಡಿ ನನ್ನ ಒಂದು ಮುಖ ನೀವು ನೋಡಿದ್ದೀರಿ, ಇನ್ನೊಂದು ಮುಖ ನೀವು ನೋಡಿಲ್ಲ, ಅದು ಯಾವ ತೋರಿಸಿ ಸ್ವಾಮಿ ತೋರಿಸಿ. ಎಷ್ಟೋ ಜನ ಪುರುಷರು ಹೇಳ್ತಾರೆ, ಗಂಡಂದಿರು ಹೆಂಡತಿ ನೋಡೋದು, ನಾನು ಒಂದು ಮುಖ ನೋಡಿದ್ದೆ, ಇನ್ನೊಂದು ಮುಖ ನೋಡಿಲ್ಲ, ಅದು ಯಾವಾಗ ತೋರಿಸ್ತೀರಿ ಅಂತ ನೋಡೋಕ್ಕಾಗಲ್ಲ. ನಮಗೆ ನಾವು ಮನುಷ್ಯರು ನೋಡಿ, ನಮ್ಮ ಒಡೆಯಾದ ಶಿವನಿಗೂ 2 ಮುಖ. ಅವನು ಪಂಚಮುಖ ಬೇರೆ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪೂರ್ಣ. ಅದು ಮೇಲಿನ ಮುಖ ಈಶಾನ, ಅದು ಬೇರೆ. ಆದರೂ 2 ಮುಖ ಇದೆ ಅಂತ ಈಶ್ವರನಿಗೂ. ಯಾವ 2 ಮುಖ ಕೇಳಿದ್ರೆ, ಒಂದು ಘೋರ, ಇನ್ನೊಂದು ಅಘೋರ. ಅಘೋರೇಭ್ಯೋ ಅಧಘೋರೇಭ್ಯ, ಘೋರವಾದ ಭಯಂಕರವಾದ ಸ್ವರೂಪ ಒಂದು, ಅಘೋರ ಸೌಮ್ಯವಾದ ಭಕ್ತರಿಗೆ ಕಾಣಿಸಿಕೊಳ್ಳುವ ಸ್ವರೂಪ. ಮಹಾಪ್ರಳಯ ಕಾಲದಲ್ಲಿ ಈಗ ಒಂದು ಸೂರ್ಯನಿಗೆ ನೋಡಕ್ಕಾಗಲ್ಲ. ಮಧ್ಯಾಹ್ನ ಹೊತ್ತಿಗೆ ಎಷ್ಟು 12 ಕೋಟಿ ಸೂರ್ಯರು ಹತ್ರ ಬಂದು ನೋಡಕ್ಕಾಗುತ್ತಾ? ಅಂತಹ ಅಗ್ನಿ ತೇಜಸ್ಸಿನಿಂದ ಜ್ವಲಿಸುವುದು ಇದು ಘೋರವಾದ ರೂಪ. ರಾಕ್ಷಸರ ಸಂಹಾರ ಮಾಡುವಂತಹ ಕಾಲ, ಋತುರಾಜರ ಸಂಹಾರ ಕಾಲ, ಮಹಾಪ್ರಳಯ ಕಾಲ ತೋರಿಸುವಂತ ಒಂದು ಘೋರವಾದ ರೂಪ. ಆ ಘೋರ ರೂಪ ನಮಗೆ ನೋಡ್ಲಿಕ್ಕೆ ಸಾಧ್ಯವೇ, ಎಲ್ಲ ಭಸ್ಮಾಗಿ ಹೋಗ್ತಾರೆ. ಆದ್ರಿಂದ ಘೋರವಾದ ಸ್ವರೂಪ. ಇನ್ನೊಂದು ಅಘೋರ ಅನ್ನುವಂತ ಆ ರುದ್ರವನ್ನು ಹೇಳಿದ್ರು ಮಹಾತ್ಮರು. ರಮೇ ವೃಕ್ಷೇ ಆಯುಧಂ ನಿಧಾಯ, ಯಾವುದೋ ದೂರದ ಬಹಳ ದೊಡ್ಡದ ಎತ್ತರದ ಮರದ ಮೇಲೆ ನಿನ್ನ ಮಹಾಪ್ರಳಯಕಾಲಿ ಸಂಹಾರಕ್ಕೆ ಬೇಕಾದ ಏನು ಆಯುಧಗಳಿರೋ ಎಲ್ಲ ಗಂಟು ಮುಟ್ಟೆ ಕಟ್ಟಿ ಅಲ್ಲಿ ಇಟ್ಬಿಟ್ಟು ಪಿನಾಕಂಬೆ ಪ್ರದಾಗೈ, ಒಂದು ಧನಸ್ಸು, ಅದನ್ನು ಪುರಾಣದಲ್ಲಿ ತ್ರಿಶೂಲ ಅಂತ ಹೇಳಿದ್ರು. ಆದ್ರೆ ವೇದದಲ್ಲಿ ತ್ರಿಶೂಲ ಅದನ್ನು ಧನುಸ್ಸು ಅಂತ ಹೇಳಿದ್ರು. ಮಹಾಪ್ರಳಯ ಕಾಲದಲ್ಲಿ ಉಪಯೋಗಿಸುವಂತ ಧನುಸ್ಸು. ಆ ಧನುಸ್ಸನ್ನು ಎತ್ತಿಕೊಂಡು ಮಾತ್ರ ಪರಿಕೇಳಬೇಕಂತಾಗಿ ಆ ರೀತಿ ನಿನ್ನ ಸೌಮ್ಯ ರೂಪ ತೋರಿಸುವುದು. ಆದ್ರೆ ಅಘೋರೇಭ್ಯೋ ಅಧಘೋರೇಭ್ಯೋ 2 ಸ್ವರೂಪ ಇದೆಯಲ್ಲ, ಆ ಒಂದು ಘೋರವಾದ ಭಯಂಕರವಾದ ಸ್ವರೂಪ ಕಣ್ಣು ಕುಕ್ಕುವ ತೇಜಸ್ಸು. ಪ್ರಪಂಚದ ಬ್ರಹ್ಮ ಸೃಷ್ಟಿಯ ಯಾರೂ ಅದನ್ನು ನೋಡುವಾಗಿಲ್ಲ, ನೋಡಿದ್ರೆ ಪ್ರಳಯ ಆಗ್ತದೆ. ಅಂತಹ ಕೋಪ ಇದೆಯಲ್ಲ, ಮೊದಲು ಕೋಪ. ಹೇಳ್ತಾರೆ, ಹೆಂಡತಿ ಜೋರಾಗಿದ್ರೆ ಅಪ್ಪ ಬಡಪ್ಪ ಹೇಳ್ತಾರೆ, ಚೆನ್ನಾಗಿ ನೋಡು ಅಮ್ಮ ಬರಲಿ, ಹೇಳ್ತಿದ್ ನೋಡು ಅಮ್ಮ ಬರಲಿ ಅಂತ. ಯಜಮಾನ ಜೋರಾಗಿರ್ತಾರೆ ಅಂತ ಇಟ್ಕೊಳ್ಳಿ, ಗಂಟು ಕೆಂಪು ಮಾಡಿದ್ರೆ ಅಮ್ಮ ಹೇಳ್ತಾರೆ ಅಪ್ಪ ಬರಲಿ ನೋಡು, ನೀನು ಬೆಂಡಿರ್ತಾರೆ ಅಪ್ಪ ಬರಲಿ ಅಂತ. ಅದೇ ರೀತಿಯಲ್ಲಿ ಕೋಪ ಬಂದಾಗ ಇನ್ನೇನ್ ಮಾಡುದು? ಮಕ್ಕಳು ತಪ್ಪು ಮಾಡಿರ್ತಾರೆ, ಆಗ ಅಪ್ಪ ನಮಸ್ಕಾರ, ಸಾರಿ ಇನ್ನು ಆ ಕೆಲಸ ಮಾಡಲ್ಲ. ಸ್ಕೂಲಿಗೆ ಬರುವಾಗ ಬೆನ್ನು ಕತ್ಕೊಂಡು ಬಂದಿದ್ದಾರೆ, ಇಲ್ಲಮ್ಮ
ನೀನು ಹೊಡಿಬೇಡ ನಾನು ನಾಳೆ ಪೆನ್ ಕರೆಯುವುದಿಲ್ಲ, ಸುಮ್ಮನೆ ಬರ್ತೀನಿ. ಅದೇ ರೀತಿಯಲ್ಲಿ ಕೋಪ ಬಂದವರಿಗೆ ಕೈ ಜೋಡಿಸು. ನಮಸ್ತೆ ರುದ್ರ ಮನ್ಯವೇ, ಬಾ ನಿನ್ನ ಸಿಟ್ಟಿಗೆ ನಮಸ್ಕಾರ. ಸಿಟ್ಟು ಬಂದವರು ಏನ್ ಮಾಡ್ತಾರೆ, ಕೈ ಎತ್ಕೊಂಡು ಬರ್ತಾರೆ ಅಂತ ಅಲ್ವಾ. ಮನೆಗೆಲ್ಲ ಲಟ್ಟಣಿಗೆ ಇದೆಯಲ್ಲ, ಲಟ್ಟಣಿಗೆ ಎತ್ಕೊಂಡ್ ಬರಬೇಡಿ ಯಾರು, ಲಟ್ಟಣಿ ಕೈ ಎತ್ಕೊಂಡ್ ಬರ್ತಾರೆ. ಅಪ್ಪ ನಿನ್ನ ಎರಡು ಕೈಗಳಿಗೆ ನಮಸ್ಕಾರ. ಕೈ ಬರೀ ಕೈ ಎತ್ಕೊಂಡ್ ಬರ್ತಾರ, ಇನ್ನೇನು ಚಾಕು ಕತ್ತಿ ಚೂರಿ ಅಥವಾ ಇನ್ನೇನು ಹಿಡ್ಕೊಂಡ್ ಬಂದ್ರೆ ನಿನ್ನ ಆಯುಧಗಳಿಗೆ ನಮಸ್ಕಾರ. ಆಯುಧವನ್ನು ಇಡುವಂತ ಸಾಧನ ಬತ್ತಳಿಗೆ ನಮಸ್ಕಾರ. ಇನ್ನು ಸಿಟ್ಟಿಗೆ ನಮಸ್ಕಾರ. ಅಯ್ಯೋ ನೀನು ಈ ಕೆಲಸ ಮಾಡಬೇಡಪ್ಪ, ಕೋಪವನ್ನು ಮಾಡಬೇಡ. ಈ ಬಾರಿ ಒಂದು ಸ್ತೋತ್ರ ಮಾಡಿ ಮಾಡಿ ಆ ಕೋಪವನ್ನು ಮಾಡಬೇಡಪ್ಪ, ಶಾಂತನಾಗಿ ಬಾ ಅಂತ ಹೇಳಿ ನನ್ನ ರೋಗ ಪರಿಹಾರ ಮಾಡು. ಸೂರ್ಯ ನೀನೆ, ಸೂರ್ಯ ಮುಳುಗುವಾಗ ನೀನೆ, ಇಡೀ ಪ್ರಪಂಚವೂ ನೀನೆ. ಕಲ್ಲು ಮಣ್ಣು ಏನಿದೆಯೋ ಅಘೋರ ಋಷಿಗಳು ಹೊರಡ್ತಾರೆ. ಯಾವ ಒಂದು ಕಾಡಿನಲ್ಲಿ ಹೋಗಿ ನಾಡಿನಲ್ಲಿ ಕಾಡಿನಲ್ಲಿ ಯಾವ ಬೇಟೆಗಾರನೇನೆ, ಅವ್ರ ಕೈಲೂ ಹಗ್ಗವೂ ನೀನೆ, ಒಂದು ಬೇಟೆ ನಾಯಿಯೂ ನೀನೆ, ಪ್ರಾಣಿಯೂ ನೀನೆ, ಚಾಕಚೂರಿ ಎಲ್ಲ ನೀನೆ. ನಗರ ಜೀವನಕ್ಕೆ ಬಂದರೆ ಯಾರು ಕಳ್ಳಕಾಕರು ನೀನೆ, ಯಾರು ವ್ಯಾಪಾರಿಗಳು ನೀನೆ, ಎಲ್ಲವೂ ನೀನೆ. ಕಣ್ಣಿಗೆ ಕಾಣುವ ಚರಾಚರ ವಿಶ್ವದೂ ಕೂಡ ಸರ್ವವನ್ನು ರುದ್ರಮಯ ಎಲ್ಲವೂ ಪರಮಾತ್ಮ ಸ್ವರೂಪವಾಗಿರುತ್ತೆ. ನಮಸ್ಕಾರ ಮಾಡಿದಾಗ ಬಾರಿಗೂ ನಮಸ್ಕಾರ ಸ್ತೋತ್ರ ಮಾಡಿ ಮಾಡಿ ಅವನಿಗೆ ಆ ಘೋರ ರೂಪವಾದದ್ದು ಶಾಂತವಾಗಿಬಿಡುತ್ತದೆ. ಆ ಶಾಂತವಾದಕ್ಕೋಸ್ಕರವಾಗಿ ಇಷ್ಟು ನಾವು 22,494 ಆವೃತ್ತಿ ಮಾಡಿದೆವು. ಇಷ್ಟೇ ಮಾಡಬೇಕಂದೇನಿಲ್ಲ. 169 ಆವೃತ್ತಿ ಒಂದು ರೂಪ ರುದ್ರ, ಒಂದು ಬಾರಿ ರುದ್ರಾಭಿಷೇಕ ಮಾಡ್ತೀರಲ್ಲ. ಇವತ್ತು ಸೋಮವಾರ ಒಂದು ಬಾರಿ ರುದ್ರ, ಇದು ರೂಪ ರುದ್ರ. ಇದನ್ನ 11 ಬಾರಿ ಹೇಳ್ತಾರೆ ಏಕಾಶ ರುದ್ರ. ಇದನ್ನ 11 ಜನ 11 ಬಾರಿ ಹೇಳ್ತಾರೆ, ಇದು ಶತರುದ್ರ. ಅದು 11 ಜನ 11 × 11 121 × 11 1300 ಚಿಲ್ಲರೆ ಆಗುತ್ತಲ್ಲ, ಇದು ಮಹಾರುದ್ರ. ಇದಲ್ಲದೆ ಅತಿರುದ್ರ. ಇದಕ್ಕೆ 11 ಗಂಟೆ. 11 ಯಾಕೆ ಹೇಳಬೇಕು? ಈಶ್ವರನ ಸ್ವರೂಪ 11 ಜನ ಮೃಗವ್ಯಾಧಾನಿ 11 ರೂಪಗಳಿವೆ. ಸ್ವರೂಪ 11 ಅವತಾರ, ಅದಕ್ಕಾಗಿ 11 ಸಂಖ್ಯೆ. ಇದು ಈ ರೀತಿಯಾಗಿ ರೂಪರುದ್ರ. ನನಗೆ ಯೋಜನ ರುದ್ರ ಜಪ ಮಾಡ್ತಾರೆ. ನಮ್ಮ ಭಟ್ರಿದಾರ ನೋಡಿ ದಿವಸ 3 ಗಂಟೆ 4 ಗಂಟೆಗೆ ರುದ್ರಾಭಿಷೇಕ ಮಾಡ್ತಾರೆ. 365 ಕೂಡ ರುದ್ರಾಭಿಷೇಕ ಮಾಡುವರು. ಹಾಗೆ ಒಂದು ಬಾರಿ ರೂಪರುದ್ರ, 11 ಏಕಾಶ ರುದ್ರ, ಶತರುದ್ರ, ಮಹಾರುದ್ರ, ಅತಿರುದ್ರ. ಅತಿರುದ್ರ ಮಾಡಬೇಕಾದ್ರೆ ಎಲ್ಲರಿಗೂ ಸಾಧ್ಯ. ಸಮಗ್ರವಾದ 10 ಗ್ರಾಮಸ್ಥರು ಸೇರಿ ಅದು 1 ಕೋಟಿ. ಆ ರೀತಿಯ ವ್ಯವಹಾರದಲ್ಲಿ ಮಾಡುವಂತಹ ಅತಿರುದ್ರ. ಈ ರೀತಿಯಾಗಿ 5 ಸ್ವರೂಪಗಳು. ಅದರಲ್ಲಿ ಮಹಾರುದ್ರ ಯಾಗ ಪ್ರದರ್ಶನ ಶಿವರಾತ್ರಿ ಕಾಲದಲ್ಲಿ ಮಾಡಿದರೆ ಅದು ವಿಶೇಷವಾದಂತಹ ಫಲ ಅನ್ನುವಂತಹದ್ದು. ಆ ಶಿವರಾತ್ರಿಯಲ್ಲಿ ಒಬ್ಬ ಕಳ್ಳಕಾಕ ನೋಡಿ, ಅವನು ಉದಾಹರಣೆ ಹೇಳ್ತಾರೆ. ಕಳ್ಳತನ ಮಾಡಿದವನು ಅವನು 24 ಗಂಟೆಗೂ ಕಳ್ಳತನ ಮಾಡಿ ಎಲ್ಲೂ ಆಗಲಿಲ್ಲ. ಎಲ್ಲಿ ಹೋದ್ರು ಪೊಲೀಸರು, ಅವನಿಗೆ ಬೇಕಾದ ಒಡವೆ ಇಲ್ಲ, ವಸ್ತು ಇಲ್ಲ. ಇಡೀ ರಾತ್ರಿ ಶಿವ ಅಂದ್ಕೊಂಡು ಕಳ್ಳತನ ಮಾಡಿದ್ರೆ ಕೂತ್ಕೊಂಡ. ಅವರಿಗೆ ಮೋಕ್ಷ ಸಿಕ್ತು. ಯಾಕೆ? ಕಳ್ಳನಿಗೆ ಮೋಕ್ಷ ಕೊಟ್ಟ ಶಿವ ಅಂತ ಹೇಳಿದ್ರೆ ಆವಾಗ ನೀವು ಅರ್ಥ ಮಾಡಿ, ಆ ಜಾಗರಣೆ ಮಾಡಿದ್ದಕ್ಕೆ ಫಲ. ಶಿವ ನನಗೆ ಯಾರೂ ಸಿಗಲಿಲ್ಲ, 10 ರೂಪಾಯಿ ಸಿಗಲಿಲ್ಲ, ಆದ್ರೂ ಶಿವ ಅಂತಲ್ಲ, ಅವನಿಗೆ ಮೋಕ್ಷವಾಯಿತು. ಪಾಪ ತುಂಬು ಗರ್ಭಿಣಿ ಅದು 1 ಕೊಡ ನೀರು ತರಬೇಕು ಗಂಡನಿಗೆ ಅಂತ ಹೇಳ್ಕೊಂಡು ನೀರು ತರೋಕ್ಕಾಗಿಲ್ಲ. ಎಲ್ಲ ಕಾರ್ಯ ಬಿಟ್ಟು ಆ ನೀರು ಕೊಡ ಬಿಟ್ಟು ಶಿವಲಿಂಗನ ಅರ್ಥೋಯ್ತಂತೆ ಮಾಡಿ ಬಿಟ್ಟಿದ್ರೆ ಅಚ್ಚಕ್ಕೆ ಅವಳಿಗೆ ಮೋಕ್ಷ. ಯಾಕೆ? ನೀನು ಶಿವಲಿಂಗನ ತೊಳೆದೆಯಾ, ಅಭಿಷೇಕ ಮಾಡಿದ್ದೀಯಾ. ಅದೇ ರೀತಿಯಲ್ಲಿ ಒಂದು ಜಾಗರಣೆ, ಒಂದು ಉಪವಾಸ, ಒಂದು ರುದ್ರಾಭಿಷೇಕ, ಸಾಧ್ಯವಾದ ನಮ ಶಿವಾಯ, ಈ ರೀತಿಯಾಗಿ ಇಷ್ಟನ್ನು ಯಾವ ಶಿವರಾತ್ರಿ ಕಾಲದಲ್ಲಿ ಮಾಡ್ತಾರೋ ಅದು ವಿಶೇಷವಾದ ಘೋರವಾದಂತಹ ಬ್ರಹ್ಮಹತ್ಯಾದಿ ಪಾಪಗಳು ಪರಿಹಾರವಾಗುವುದು, ಜನ್ಮಾಂತರದ್ದು, ಹಾಗೂ ಆ ದೇವರ ಒಂದು ಪೂರ್ಣ ಸಾಕ್ಷಾತ್ಕಾರವಾಗುವುದು. ಅದಕ್ಕೋಸ್ಕರವಾಗಿ ಅದರಲ್ಲಿಯೂ ಕೂಡ ಸುಮಾರು ಅನೇಕ ವರ್ಷಗಳಿಂದ ಈ ಒಂದು ಶಿವರಾತ್ರಿ ಮಹೋತ್ಸವ ಆಗಿ ಒಂದು 5-6 ದಿನದ ಕಾಲ ಇಷ್ಟು ಕಲಶ ಸ್ಥಾಪನೆ, ಸುದರ್ಶನ ಹೋಮ ಹಾಗೂ ವಾಸ್ತು ಹೋಮ ಬಲಿ ಎನ್ನುವಂತಹದ್ದು, ಸುಬ್ರಹ್ಮಣ್ಯ, ಗಣಪತಿ ಹಾಗೂ ಮೃತ್ಯುಂಜಯ, ಲಕ್ಷ್ಮೀನಾರಾಯಣ ಎಲ್ಲ ಹೋಮಗಳಿಂದ ಆ ಪರಿವಾರ ಗಣಗಳನ್ನು ತೃಪ್ತಿಪಡಿಸುವ ಮೂಲಕ ನಿನ್ನೆ ಷಷ್ಠಿ ಯಾಗ ಅನ್ನುವಂತಹ 7,000 ಪಾಯಸ ಹೋಮವನ್ನು ಮಾಡಿ ತಾಯಿಯನ್ನು ನನ್ನ ಪಾರ್ವತಿಯನ್ನು ಕೂಡ ಪ್ರಸನ್ನಗೊಳಿಸಿ ಇವತ್ತು ಮಹಾರುದ್ರನ್ನ ನಾವು ಪುರಸ್ಕರಣ ಯಾಗವನ್ನು ಪರಿಪೂರ್ಣ ಮಾಡ್ತಾ ಇದ್ದೇವೆ. ಈ ಈಶ್ವರನ ಒಂದು ರೂಪ ನಾಳೆ ಗೌರವಾದ ರೂಪ. ಇದಕ್ಕೆ ಉಪಶಮನಕ್ಕೆ ಉತ್ತಮ ಮಾಡಬೇಕಿದ್ದಾರೆ. ಆ ಯಾವತ್ತು ಶಾಂತ ಆದ್ಮೇಲೆ ಇನ್ನೇನ್ ಮಾಡಬೇಕು ನೋಡಿ, ಹಸುವಾಗಲಿ ಪ್ರಾಣಿಯಾಗಲಿ ಮನಸ್ಸು ಶಾಂತರಾದ ಮೇಲೆ ಗಂಡನಿಗೆ ಕೋಪ ಬಂದು ಏನ್ ಮಾಡ್ತಾರೆ ನೀವು ಮೊದಲು ಸಾರಿ ಎಲ್ಲ ಏನು ಖುಷಿ ಪಡೋದೆಲ್ಲ ಆಯ್ತಲ್ಲ. ಆಮೇಲೆ ಮೆಲ್ಲನೆ ಸರಿಗಿಡ ಒಂದು ಬಿಸಿ ಹಾಲು ಕಟ್ಬಿಡಿ, ಬಹಳ ಖುಷಿ ಆಗ್ಬಿಡುತ್ತೆ. ಅವಾಗ ಹಾಲು ಕೊಡೋ ತಕ್ಷಣ ಸಜ್ಜ, ಆಮೇಲೆ ಏನೇನು ಕಾದ್ಬಿಡ್ತಾರೆ. ಆದ್ರಿಂದ ಪ್ರಸನ್ನನಾದಂತ ಶಿವನನ್ನ ಸಂಪೂರ್ಣ ಶಾಂತಿಗೊಳಿಸಲಿಕ್ಕೆ ಭಗವದ್ದಾರ ಅದು ಹೆಬ್ಬಾತು ಬರಲಿ ನಾನು ಕಾಯ್ತಾ ಇದ್ದೇನೆ. ಆದ್ರಿಂದ ಈಶ್ವರನ 2 ರೂಪ ಅನ್ನುವಂತಹ ಒಂದು ಘೋರವಾದ ರೂಪ ರುದ್ರಯಾಗ. ಆ ಘೋರವಾದ ರೂಪ ಶಾಂತ ಆದ ಮೇಲೆ
ಪ್ರಸನ್ನಾಗಿ ಹೊರ ಕೊಡಬೇಕಲ್ಲ. ವಸೋದ್ಧಾರ, ವಸು ಸಂಪತ್ತು, ನಿಮ್ಗೆ ಯಾವ ಕೊರತೆ ಇದೆಯೋ ಸಮಾಜದಲ್ಲಿ ಆ ಕೊರತೆಯನ್ನು ಹೇಗಿಸುತ್ತೇನೆ ಅಂತ ಹೇಳಿಕೊಂಡು ವಸೋದ್ಧಾರ ಅಂತ ಮಾಡಿದ್ದಾರೆ. ಭಕ್ತಿಯಿಂದ ಎಲ್ಲ ಪ್ರಾರ್ಥನೆ ಮಾಡಿ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ